ಓಕೆ, ಫೈನಲ್ ಕ್ವಶನ್ ಸರ್. ಈ ಇಡೀ ಸಕ್ಸಸ್ ಜರ್ನಿಯಲ್ಲಿ ಯಾರನ್ನ ತುಂಬಾ ಮಿಸ್ ಮಾಡ್ಕೋತೀರಿ ಮತ್ತು ಏನನ್ನ ಹೆಚ್ಚು ಮಿಸ್ ಮಾಡ್ಕೋತೀರಿ ಅಂತ? ಅದೇ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಅಕ್ಕ ತಂಗಿಯರನ್ನ ನಾವು ಮಿಸ್ ಮಾಡ್ಕೊಂಡ್ರಿ. ಅವರೇ ನಮ್ಗೆ ಭಾಳ, ನಮ್ಮ ತಂಗಿನ ಭಾಳ ನಮ್ಗೆ ಓಕೆ, ಅವರೇ ಮಿಸ್ ಆಗಿರೋದು ನಮ್ಗೆ. ಅದು ಒಂದು ಭಾಳ ನೋವು. ನಮ್ಮ ಅಮ್ಮ ಅಪ್ಪ ಅವರೆಲ್ಲರೂ ಸಹ ಇದ್ದಿದ್ರೆ ನಮ್ಗೆ ಎಷ್ಟೋ ಒಂದು ಆತ್ಮಸ್ಥೈರ್ಯ ತುಂಬ್ತಿದ್ರು, ಸ್ವಲ್ಪ ಇದ್ದವನ್ನ ನಾವು ಸರಿಪಡಿಸ್ತಿದ್ರು. ಓಕೆ ಈ ತರ ನಾವು ಭಾಳ ನೋವನ್ನು ಅನುಭವಿಸ್ತಾ, ಅದೇ ಒಂದು ಮಿಸ್ ಆಗಿದೆ ಸರ್. ಯಾವತ್ತಾದ್ರೂ ಲೈಕ್ ಲೈಫಲ್ಲಿ ತಾಯಿನೋ ಅಥವಾ ನಿಮ್ಮ ತಂಗಿಯವರು ಏನೋ ಒಂದು ಸಣ್ಣ ವಸ್ತು ಕೇಳಿದಾಗ ಅದನ್ನ ಕೊಡಿಸೋದಕ್ಕೂ ಪರದಾಡಿರುವಂತಹ ಸನ್ನಿವೇಶಗಳಿರುತ್ತೆ. ಆ ತರದ ಸನ್ನಿವೇಶ ಬಂದಾಗ ನೊಂದ್ಕೊಂಡಿದ್ದೀರಿ? ಅಂತವ್ ನೂರಾರು ಆಗಿದ್ವು ಸರ್. ಯಾವ ಎಲ್ಲ ಘಟನೆಗಳು ಜೀವನದಲ್ಲೇ ಅದು ಆಗ್ಬಿಟ್ಟವು. ಅವ್ರೇನೋ ಒಂದ್ ಹೇಳ ನಾವು ತಂದು ಕೊಡಲ್ಲ, ಮಾಡಲ್ಲ. ಅವ್ರಿಗೆ ನೋವಾಗ್ಯದವು, ಅವ್ರಿಗೆ ಎಷ್ಟೋ ನೋವು ಕೊಟ್ಟಿದ್ದೇವೆ ನಾವು. ಈ ರೀತಿ ಆದಂತ ಭಾಳ ಅದಾವು. ಆ ಥರ ನಾವು ಭಾಳ ಅದನ್ನೆಲ್ಲ ಅನುಭವಿಸಿ ಬಂದ್ವಲ್ಲ, ಅದು ಹೇಳಕ್ಕಾಗಲ್ಲ, ಅಷ್ಟೊಂದು ನೋವು ನಮ್ಗೆ. ಏನ್ ಕೊಡ್ಸೋದಕ್ಕಾಗಿರ್ಲಿಲ್ಲ ಸರ್ ಆ ಟೈಮಲ್ಲಿ? ಎಲ್ಲ ವಸ್ತು ಅಲ್ರಿ ಸರ್, ನಾವು ಒಂದ್ ಸಣ್ಣ ವಸ್ತು ಕೊಡ್ಸಕ್ಕೂ ನಮ್ಮಲ್ಲಿ ಅಷ್ಟೊಂದು ಆರ್ಥಿಕವಾಗಿರುತ್ತೆ ಅಲ್ಲಿ. ಓಕೆ, ಆ ತರ ಇದ್ದಂತ ಏನ್ ಕೇಳ್ತಾ ಇದ್ರು ಸರ್ ನಿಮ್ ತಂಗಿ? ಇಷ್ಟಪಟ್ಟು ಏನ್ ಕೇಳಿದ್ರು? ಏನಂದ್ರೆ ಅವರು ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಾದ್ರು ಅವ್ರು ಕೇಳಿದಿರ್ತಕ್ಕಂಥದ್ದು ಏನಾದ್ರು ವಸ್ತು ಇರ್ಬೋದು, ಆ ವಸ್ತುಗಳು ಕೊಡ್ಸಕ್ ಆಗಿಲ್ಲ ಕೆಲವೊಂದು. ಅವಾಗ ನಮಗೆಲ್ಲ ಬೇಸ ಈಗ ಅನಿಸ್ತಾ ಇತ್ತು, ನಾವು ಅವ್ರನ್ನ ಕಳ್ಕೊಂಡ್ಮೇಲೆ ಗೊತ್ತಾಗಿತ್ತು. ಓಕೆ, ಈ ಸಿನಿಮಾಗಳಲ್ಲೆಲ್ಲ ಬರುತ್ತಲ್ಲ ಸರ್, ಒಂದಷ್ಟು ಸ್ಯಾಡ್ ಸಾಂಗ್ಗಳು ಬರುತ್ತೆ ನೋಡಿ, ಅಣ್ಣ ತಂಗಿಯರ ಈ ಬಂಧ, ಆ ತರದ್ದೆಲ್ಲ ಸಿನಿಮಾಗಳು ನೋಡಿದಾಗ ಫೀಲ್ ಆಗುತ್ತಾ ಪರ್ಸನಲಿ ನಿಮಗೆ? ಫೀಲ್ ಆಗಿದವು, ಆಗಿದ್ದ ನಡೆದವು, ಫೀಲ್ ಆಗಿಬಿಟ್ಟವಲ್ಲ. ಬಹಳ ಕಷ್ಟ ಅವು ನೆನ್ಸ್ಕೊಂಡ್ರು. ಆದ್ರೂ ನಾವು ಅವ್ರ ನೆನಪಿನಲ್ಲೇ ನಾವು ಜೀವನ ಮಾಡ್ಬೇಕು. ಅವರ ಒಂದು ಇದಕ್ಕೆ ಧಕ್ಕೆ ಅಲ್ದಂಗೆ ನಡ್ಕೋಬೇಕು. ಅವ್ರ ಏನ್ ಆಸೆ ಇತ್ತಲ್ಲ ಅದನ್ನ ನೆರವೇರಿಸ್ಬೇಕಂತಕ್ಕಂಥ ಆ ಕಡೆ ಗಮನಿಸ್ತು. ಓಕೆ, ಜನ ಏನೋ ನಿಮ್ಮ ಹತ್ರ ಸಮಸ್ಯೆಗಳನ್ನ ಹೇಳ್ಕೊಂಡ್ ಬರ್ತಾರೆ, ನೀವು ಸರಿ ಮಾಡ್ತೀರಿ ಅನ್ನುವಂತ ನಿರೀಕ್ಷೆಗಳಿರುತ್ತೆ. ನಿಮಗೆ ಸಮಸ್ಯೆ ಆದಾಗ ಅಥವಾ ನಿಮಗೆ ನೋವಾದಾಗ ನೀವು ಯಾರಿಗೆ ಹೇಳ್ಕತ್ತೀರಿ ಸರ್? ನಮ್ಮ ಕುಟುಂಬದವ್ರ ಜೊತೆಗೆ ನಾವು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಬೇಕು. ಓಕೆ, ಮತ್ ನಮ್ಮ ಸ್ನೇಹಿತರ ಹತ್ರ ಕೆಲವ್ರ ಮಾತಾಡ್ಕೊಂತೀವಿ. ಆದಷ್ಟು ನಾವು ಅದ್ರ ಕಡೆಗೆ ಹೆಚ್ಚಿನ ಆ ಸಮಸ್ಯೆಗಳು ಬರ್ದಂಗೆ ನೋಡ್ಕೋಬೇಕು. ಮೊದಲು ಕರೆಕ್ಟ್, ಆ ಕಡೆಗೆ ನಾವು ಗಮನ ಹರಿಸ್ಬೇಕು. ಆಗಿಂದಾಗಿ ಅದಕ್ಕೆ ಪರಿಹಾರ ಕಾಣ್ಕೊಂತ ಕಡೆಗೆ ಗಮನ ಹರಿಸಿದ್ರೆ ಸಮಸ್ಯೆಗಳು ಕಡಿಮೆ ಆಗ್ತಾವು. ಓಕೆ, ಆ ಕಡೆಗೆ ನಾನು ಹೆಚ್ಚಿನ ಒತ್ತು ಕೊಡ್ತೇನೆ. ಮತ್ತೆ ನಮ್ಮ ರೈತರು ಸಹ ನಾವು ಅವರು ದಿನನಿತ್ಯ ಜೊತೆಗೆ ಇದ್ಬಿಟ್ರೆ ಸಮಸ್ಯೆಗಳು ಹಾಗೆ ಆಟೋಮೆಟಿಕ್ ಗೊತ್ತಾಗ್ಬಿಡ್ತಾವ. ನಾನೇನ್ ದಾರಿ ತಪ್ತದನಿ, ನಾನೇ ಆ ದಾರಿಗೆ ಹೋಗ್ಬೇಕು, ನಮ್ಮವ್ರು ಏನೇ ಹೇಳ್ಬೇಕು, ಅವ್ರು ಏನ್ ಹೇಳ್ಬೇಕು ಅನ್ನೋದ್ ಬಗ್ಗೆ ನಮ್ಮಲ್ಲಿ ಪರಸ್ಪರ ಚರ್ಚೆ ಆಗಿಬಿಡ್ತೈತಿ. ಕರೆಕ್ಟ್, ಹೌದು. ಅವರು ನಮ್ಮ ಇದು ಸಂಬಂಧ ದೂರ ಆದಾಗ ನಮ್ಗೆ ಇವೆಲ್ಲ ಉದ್ಭವ ಆಗಲ್ಲ. ಜನರ ನಡುವೆ ಇರ್ಬೇಕು ನಾವು. ಓಕೆ ಸರ್, ಬದುಕಲ್ಲಿ ಯಾವುದು ಅಸಾಧ್ಯ ಅಲ್ಲ ಅನ್ನುವಂತಹ ಸಂದೇಶ ಒಂದು ಇದೆ. ನಿಮ್ಮ ಬದುಕನ್ನ ಒಂದು ಸತಿ ನೋಡಿದಾಗ ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ನಿಮ್ಮ ಕ್ಷೇತ್ರದ ಜನರಿಗೆ? ನಾವು ಏನಿಲ್ಲ, ನನ್ನ ಮತದಾರರ ದೇವರುಗಳಿಗೆ ಹೇಳೋದು, ನಮ್ ಮನೆ ಮಾಡೋದು, ನಮ್ಮ ಒಂದು ಸರ್ವಿಸ್ ಮನುಷ್ಯನಿಗೆ ಒಂದು ಅವಕಾಶ ಸಿಕ್ಕಾಗ ಒಳ್ಳೆ ಒಂದು ಸರ್ವಿಸ್ ಮಾಡ್ತಕ್ಕಂಥದ್ ಕಡೆಗೆ ನಾವು ಗಮನ ಹರಿಸ್ಬೇಕು. ಮತ್ತೆ ಆ ಎಲ್ಲವನ್ನೂ ಸಹ ಬಹಳ ಆಸೆ ಇರ್ತಾವ. ನಾವೇನೋ ಈ ತರ ಮಾಡ್ಬೇಕು ಗುರಿ ಇಟ್ಕೊಂಡ್, ಆದ್ರೆ ಎಲ್ಲವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಗುರಿ ಮುಟ್ಟಕ್ ಆಗಲ್ಲ. ಕೆಲವು ಹಂತದಲ್ಲಿ ನಾವು ಎಡಬಹುದು. ಅದನ್ನ ತಿತ್ತಕ್ಕಂಥ ಕೆಲಸ ನಮ್ಮ ಹತ್ತಾರು ಮಾಡ್ತಾರ. ನಾನು ಸಹ ತಿತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಕಡೆ ಗಮನ ಹರಿಸ್ತೇನೆ. ನನ್ನ ಕ್ಷೇತ್ರದ ಮತದಾರ ನಾಡಿ ಮಿಡಿತ ಯಾವ ರೀತಿ ಅದ್ರಂಗೆ ಹೊಂದ್ಕೊಂಡು ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡೋದ್ರ ಕಡೆಗೆ ನಾನು ಹೆಚ್ಚು ಒತ್ತನ್ನು ಕೊಡೋದ್ರ ಜೊತೆಗೆ ಅದರ ವಿಶೇಷವಾಗಿ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಯನ್ನು ಇವತ್ತು ಸಮರ್ಪಕವಾಗಿ ನಾವು ಕೊಡ್ತಾ ಇದ್ದೀವಿ. ಅದು ಅಭಿವೃದ್ಧಿಗೂ ಸಹ ಹೆಚ್ಚು ಒತ್ತು ಕೊಡೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಇನ್ನೇ 2 ವರ್ಷ ನಮ್ಮ ಸರ್ಕಾರ, ಅದು ಸಿದ್ದರಾಮಯ್ಯ ಸರ್ಕಾರ ಈ ಒಂದು ಅವಕಾಶ ಕೊಟ್ಟಿದೆ. ನಾವು ನಮ್ಮ ಶಕ್ತಿ ಮೀರಿ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಮತ್ತೆ ಜನರ ಕೆಲಸಗಳು ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಸವಂತಪ್ಪ ಅವರ ಮಾತುಗಳು. ಮನಸ್ಸಲ್ಲಿ ನೋವುಗಳು ನೂರಾರಿದ್ದರು, ಕನಸುಗಳು ಸಾವಿರಾರು. ಆ ಕನಸುಗಳನ್ನ ನನಸುಗೊಳಿಸುವಂತಹ ನಿಟ್ಟಿನಲ್ಲಿ ಮಾಯಕೊಂಡದಲ್ಲಿ ಒಂದು ಅದ್ಭುತವಾದಂತಹ ಪ್ರಯತ್ನ ಅವ್ರ ಕಡೆಯಿಂದ ಆಗ್ತಾ ಇದೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದಾವಣಗೆರೆಯಿಂದ.